ಪ್ರಮುಖ ಅಗರಬತ್ತಿ ತಯಾರಕರಾದ ಎನ್ಆರ್ ಗ್ರೂಪ್ ಅಧೀನದ ಮೈಸೂರು ವಾರಿಯರ್ಸ್ ಕ್ರಿಕೆಟ್ ತಂಡವು ಚೊಚ್ಚಲ ಮಹಾರಾಣಿ ಟ್ರೋಫಿ 2025 KSCA T20 ಪಂದ್ಯಾವಳಿಯಲ್ಲಿ ತನ್ನ ತಂಡವನ್ನು ಪ್ರತಿನಿಧಿಸಬಲ್ಲ ಮಹಿಳಾ ಕ್ರೀಡಾಪಟುಗಳಿಗಾಗಿ ಬೆಂಗಳೂರಿನ ಜಸ್ಟ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ಪ್ರತಿಭಾನ್ವೇಷಣ ಕಾರ್ಯಕ್ರಮವನ್ನು ನಡೆಸಿತು. ವಿಶೇಷವೆಂದರೆ ಈ ಕಾರ್ಯಕ್ರಮದಲ್ಲಿ ಭಾರತ ಟೆಸ್ಟ್ ತಂಡದ ಕ್ರಿಕೆಟ್ ಆಟಗಾರ್ತಿ ಸನ್ಮಾನ್ಯ ಶ್ರೀಮತಿ ಶುಭಾ ಸತೀಶ್ ರವರು ಮತ್ತು ಹಲವಾರು ರಾಜ್ಯಮಟ್ಟದ ಕ್ರಿಕೆಟ್ ಆಟಗಾರ್ತಿಯರು ಪಾಲ್ಗೊಂಡರು. ಜುಲೈ 29ರಂದು KSCAಯಲ್ಲಿ ಕ್ರೀಡಾಪಟುಗಳ ಹರಾಜು ಕಾರ್ಯಕ್ರಮ ನಡೆಯಲಿದೆ. ಕಲ್ಯಾಣಿ ಬೆಂಗಳೂರು ಬ್ಲಾಸ್ಟರ್ಸ್, ಮೈಸೂರು ವಾರಿಯರ್ಸ್, ಮಂಗಳೂರು ಡ್ರ್ಯಾಗನ್ಸ್, ಹುಬ್ಬಳ್ಳಿ ಟೈಗರ್ಸ್ ಮತ್ತು ಶಿವಮೊಗ್ಗ ಲಯನ್ಸ್ ಸೇರಿದಂತೆ ಒಟ್ಟು 5 ಮಹಿಳಾ ತಂಡಗಳು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿವೆ ಎಂದರು. ಸೈಕಲ್ ಪ್ಯೂರ್ ಅಗರಬತ್ತಿ ಮಹಾರಾಣಿ ಟ್ರೋಫಿ ಪಂದ್ಯಾವಳಿಗೆ ಬೆಂಬಲವಾಗಿ ನಿಂತಿದ್ದು, ಈ ವರ್ಷದ ಅತ್ಯುತ್ತಮ ಕ್ರೀಡಾಪಟುವಿಗೆ ಟ್ರಸ್ಟೆಡ್ ಪ್ಲೇಯರ್ ಪ್ರಶಸ್ತಿಯನ್ನು ನೀಡಲಿದೆ. ಮಹಾರಾಜ ಟ್ರೋಫಿಯಲ್ಲಿ ಮಹತ್ವದ ಸಾಧನೆ ಮಾಡಿರೋ ಮೈಸೂರು ವಾರಿಯರ್ಸ್ ತಂಡವು ಯುವ ಕ್ರಿಕೆಟಿಗರನ್ನು ಬೆಳೆಸೋ ಪರಂಪರೆಯನ್ನು ಹೊಂದಿದೆ. ಅದಕ್ಕೆ ಪೂರಕವಾಗಿಯೇ ಯುವ ಮಹಿಳಾ ಕ್ರಿಕೆಟಿಗರಿಗೆ ಅವಕಾಶ ನೀಡೋ ಸಲುವಾಗಿ ಪ್ರತಿಭಾನ್ವೇಷಣೆ ನಡೆಸಿದ್ದು, ಆಯ್ಕೆಯಾದ ಆಟಗಾರರು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಮೈಸೂರು ವಾರಿಯರ್ಸ್ ತಂಡದ ವ್ಯವಸ್ಥಾಪಕರಾದ ಶ್ರೀ MR ಸುರೇಶ್, ಮುಖ್ಯ ಕೋಚ್ ಶ್ರೀ ಕರುಣಾ ಜೈನ್, ಸಹಾಯಕ ಕೋಚ್ ಶ್ರೀ ರಜತ್ S, ತಂಡದ ಫಿಸಿಯೋ ಮೃದು ಗೌತಮ್, ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಕೋಚ್ ಹರ್ಷಿತಾ ಕೃಷ್ಣಸ್ವಾಮಿ ಮತ್ತು ಥ್ರೋಡೌನ್ ಸ್ಪೆಷಲಿಸ್ಟ್ ಗುರು ಉಪಸ್ಥಿತರಿದ್ದರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುರೇಶ್ ಅಂತ, ಮೈಸೂರು ವಾರಿಯರ್ಸ್ ತಂಡದ ವ್ಯವಸ್ಥಾಪಕ. ಇದೇ ಆಗಸ್ಟ್ 5ನೇ ತಾರೀಕಿನಿಂದ 10ನೇ ತಾರೀಕು ತನಕ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಆಶ್ರಯದಲ್ಲಿ ಮಹಾರಾಣಿ ಟ್ರೋಫಿಯನ್ನು ಇದೇ ಮೊದಲ ಬಾರಿಗೆ ಆಯೋಜನೆಯನ್ನು ಮಾಡಿದ್ದಾರೆ. ಇದೇ ಮೊದಲ ಬಾರಿಗೆ ಅಂದರೆ ಫ್ರ್ಯಾಂಚೈಸಿ ಮಾಡಲಲ್ಲಿ 5 ತಂಡಗಳು ಅಂದರೆ ಮೈಸೂರು, ಹುಬ್ಬಳ್ಳಿ, ಮಂಗಳೂರು, ಬೆಂಗಳೂರು ಹೀಗೆ 5 ಟೀಮ್ಗಳು, ಶಿವಮೊಗ್ಗ 5 ಟೀಮನ್ನು ತೊಗೊಂಡಿದ್ದಾರೆ ಫ್ರ್ಯಾಂಚೈಸಿ ಮಾಡಲಲ್ಲಿ. ಈಗ ಒಂದು ಪೂಲನ್ನು ಕೊಟ್ಟಿದ್ದಾರೆ. ಪೂಲ್ ಎ ಅಂದರೆ ರಾಜ್ಯಕ್ಕೆ ಆಡಿರೋರು, ರಾಷ್ಟ್ರಕ್ಕೆ ಆಡಿರೋರು, IPL ಆಡಿರ್ತಂದರೆ WPL ಆಡಿರ್ತಕ್ಕಂಥ ಪ್ಲೇಯರು. ಪೂಲ್ ಬಿ ಅಂದರೆ ಕರ್ನಾಟಕ ರಾಜ್ಯ ವಯೋಮಿತಿಯಲ್ಲಿ ಆಡಿದಂಥ ಆಟಗಾರರನ್ನು ಕೂಡ ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಅದಲ್ಲದೆ ಪೂಲ್ ಸಿ ಅಂತ ಹೇಳಿ ಒಂದು 300 ಜನ ಆಟಗಾರರು. ಸೊ ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಏನಿಸುತ್ತೆ, ಕರ್ನಾಟಕ ರಾಜ್ಯ ಕ್ರಿಕೆಟಲ್ಲಿ ಮೆನ್ಸ್ ಕ್ರಿಕೆಟ್ಗೆ ಎಷ್ಟು ಜನ ಆಟಗಾರರಿದ್ದಾರೋ ಅಷ್ಟೇ ಜನ ಆಟಗಾರರು ವಿಮೆನ್ಸ್ ಕ್ರಿಕೆಟಲ್ಲೂ ಬರ್ತಾ ಇದ್ದಾರೆ. ಅದರಲ್ಲೂ ಬಹುದೂರ ಊರುಗಳು, ಬರೀ ಬೆಂಗಳೂರೇ ಅಂತಲ್ಲ. ನಿಮಗೆ ಇವತ್ತು ನಾನು ಇಲ್ಲಿ ಟ್ರಯಲ್ಸಲ್ಲಿ ನೋಡ್ತಾ ಇದ್ದೇನೆ, ಗದಗನಿಂದ ಬಂದಿದ್ದಾರೆ, ಹುಬ್ಬಳ್ಳಿ ಧಾರವಾಡ ಎಲ್ಲ ದೂರದ ಬೆಳಗಾಂನಿಂದ ಬಂದಿದ್ದಾರೆ, ಮಂಗಳೂರಿಂದ ಬಂದಿದ್ದಾರೆ, ಸೂರತ್ಕಲ್ಲಿಂದ ಬಂದಿದ್ದಾರೆ. ಅಲ್ಲಿಗೆ ನಮ್ಮ ಕರ್ನಾಟಕದ ರಾಜ್ಯದಲ್ಲಿರ್ತಕ್ಕಂಥ ಟ್ಯಾಲೆಂಟ್ ಪೂಲ್ ಬಗ್ಗೆ ನೀವು ನೋಡಿದರೆ ಸಾಕಷ್ಟು ಆಟಗಾರರಿಗೆ ಇವತ್ತು ಆಪರ್ಚುನಿಟಿ ಕೊರತೆ ಇದೆ ಅಂತ ಕಾಣುತ್ತೆ. ಹಾಗಾಗಿ ಇಲ್ಲಿಯ ಒಂದು ಟ್ರಯಲ್ಸಿಗೆ ಬಂದಿದ್ದಾರೆ. ಇನ್ನು ಹೇಳೋದಾದರೆ ನಾವು ಮೈಸೂರು ವಾರಿಯರ್ಸ್, ನಿಮ್ಗೆ ಗೊತ್ತಿರೋಂಗೆ ಸೈಕಲ್ ಪ್ಯೂರ್ ಅಗರಬತ್ತಿಯ ಒಡೆತನದಲ್ಲಿರ್ತಕ್ಕಂಥ ಮೈಸೂರು ವಾರಿಯರ್ಸ್ ತಂಡ 2014ರಿಂದ ನಾವು ಮೆನ್ಸ್ ಟೀಮನ್ನು ನಡೆಸ್ಕೊಂಡು ಬಂದಿದ್ವಿ. ಉತ್ತಮ ಆಪರ್ಚುನಿಟಿ ಮೈಸೂರಲ್ಲೂ ನಾವು ನೋಡ್ತಾ ಇದ್ವಿ. ಮೈಸೂರಲ್ಲಿರ್ತಕ್ಕಂಥ ಅಕಾಡೆಮಿಯಿಂದ ಬೆಂಗಳೂರಿಗೆ ಪ್ರತಿ ವರ್ಷ 60 ಜನ ಆಟಗಾರರು ಬರ್ತಾಯಿದ್ರು. ಇದನ್ನೆಲ್ಲ ನೋಡಿ ನಮಗೂ ಅನಿಸ್ತು, ನಾವು ಯಾಕೆ ಈ ಟೀಮನ್ನು ತೊಗೊಳ್ಬಾರ್ದು, ಮೈಸೂರಿನ ಜನರಿಗೆ ಅಂದರೆ ಆಟಗಾರರಿಗೆ ಅವಕಾಶವನ್ನು ಕೊಡುವಂಥ ಒಂದು ನಿಟ್ಟಿನಲ್ಲಿ ನಾವು ಕೂಡ ಮೈಸೂರು ವಾರಿಯರ್ಸ್ ಮಹಾರಾಣಿ ಟ್ರೋಫಿಯಲ್ಲಿ ನಾವು ಪಾಲ್ಗೊಳ್ತಾ ಇದ್ದೇವೆ. ಇವತ್ತು ಈಗಾಗಲೇ ನಾವು ಒಂದು ಟ್ರಯಲ್ಸನ್ನು ಮಾಡಿದ್ವಿ. ಬೆಳಗ್ಗೆಯಿಂದ ಒಂದು 180ರಿಂದ 200 ಜನ ಆಟಗಾರರು ಬಂದಿದ್ದರು. ನಮಗೆ ಮನಸ್ಸಿಗೆ ಬೇಜಾರಾಗೋದೇನೆಂದರೆ ಸುಮಾರು ಅನ್ರಿಜಿಸ್ಟರ್ಡ್ ಪ್ಲೇಯರ್ಸ್, ಸುಮಾರು 100 ಜನ ಅನ್ರಿಜಿಸ್ಟರ್ಡ್ ಪ್ಲೇಯರ್ಸ್ಗಳು ಬಂದಿದ್ದರು. ಅವರನ್ನು ನಾವು ಹಿಂದಕ್ಕೆ ಕಳಿಸ್ಬೇಕಾಯಿತು. ನಿಜವಾಗ್ಲೂ ಬೇಜಾರಾಗುತ್ತೆ. ಏನಂದರೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಒಂದು ರೂಲ್ಸನ್ನು ಮಾಡಿದೆ, ಯಾರು ಲೀಗಲ್ಲಿ ರಿಜಿಸ್ಟರ್ಡ್ ಪ್ಲೇಯರ್ಸ್ ಇರ್ತಾರೋ ಅವ್ರಿಗೆ ಮಾತ್ರ ಅವಕಾಶ ಕೊಡಬೇಕು ಅಂತ ಹೇಳಿ. ಅದಲ್ಲದೆ 15 ವರ್ಷಕ್ಕಿಂತ ಕೆಳಪಟ್ಟ ಆಟಗಾರರು ಸುಮಾರು ಜನ ಬಂದಿದ್ದರು. ಅವ್ರಿಗೂ ಕೂಡ ನಾವು ಅವರ ಕಣ್ಣಲ್ಲಿ ನೀರನ್ನು ನಾನು ಕಂಡೆ. ಸೊ ಅವರು ಕೂಡ ಒಂದು ವರ್ಷ ಎಲ್ಲ ಪ್ರಾಕ್ಟೀಸ್ ಮಾಡಿರ್ತಾರೆ. ಆದರೆ ಏನಾಗುತ್ತೆ, ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾವು ಆಗಲ್ಲ ಅಂತ ಹೇಳಿದಾಗ ಅವರಿಗೆ ಬೇಜಾರಾಗುತ್ತೆ. ಆದರೂ ಕೂಡ ನಾವೊಂದು ಈ ಟ್ರಯಲ್ಸನ್ನು ಮಾಡಿದ್ದೇವೆ. ಸುಮಾರು ಜನ ವೆರಿ ಗುಡ್ ಆಲ್ರೌಂಡರ್ಸ್ ನಮಗೆ ಸಿಗ್ತಾ ಇದ್ದಾರೆ, ಬೌಲರ್ಸ್ಗಳು, ಅದರಲ್ಲೂ ಮಿಸ್ಟ್ರಿ ಸ್ಪಿನ್ನರ್ಸ್ಗಳೆಲ್ಲ ಸಿಗ್ತಾ ಇದ್ದಾರೆ. ಇದನ್ನು ನೋಡಿದಾಗ ಕರ್ನಾಟಕ ರಾಜ್ಯ ಸಂಸ್ಥೆಯ ಈ ಒಂದು ದಿಟ್ಟ ಹೆಜ್ಜೆ ನಿಜಕ್ಕೂ ಅದು ಸಾರ್ಥಕವಾಗುತ್ತೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆಡ್ತಕ್ಕಂಥ ಮಹಿಳಾ ಕ್ರಿಕೆಟ್ ಆಟಗಾರ್ತಿಯರು ಎಲ್ರಿಗೂ ಕೂಡ ಒಂದು ಉತ್ತಮ ಅವಕಾಶ, ಉತ್ತಮ ವೇದಿಕೆಯಾಗಿ ಇದು ಪರಿಣಮಿಸುತ್ತೆ ಅನ್ನೋದಕ್ಕಾಗಿ ಹೇಳ್ತಾ, ನಾನು ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದೊಂದಿಗೆ ಈ ಒಂದು ಮೈಸೂರು ವಾರಿಯರ್ಸ್ ತಂಡ ಪ್ರಬಲ ತಂಡವನ್ನು 29ನೇ ತಾರೀಕು ಆಕ್ಷನ್ನಲ್ಲಿ ಪಡೆದುಕೊಂಡು ಈ ವರ್ಷ ಟ್ರೋಫಿಯನ್ನು ಗೆಲ್ಲುವಂತಹ ಉತ್ಸಾಹ ಹಾಗೂ ಆ ತಾಯಿ ಆಶೀರ್ವಾದವನ್ನು ನಾವು ಬೇಡ್ತಾ ಇದ್ದೇವೆ. ಗೋ ವಾರಿಯರ್ಸ್. ತಮ್ಮ ಹೆಸರು? MR ಸುರೇಶ್, ಮೈಸೂರು ವಾರಿಯರ್ಸ್ ತಂಡದ ವ್ಯವಸ್ಥಾಪಕ. ನನ್ನ ಹೆಸರು ಕರುಣಾ ಜೈನ್ ಅಂತ, ಮೈಸೂರು ವಾರಿಯರ್ಸ್ ಹೆಡ್ ಕೋಚು.
ಇವತ್ತು ಟ್ರಯಲ್ಸ್ ನಡೆದಿದೆ. ಅರೌಂಡ್ 250 to 300 ಪಾರ್ಟಿಸಿಪೆಂಟ್ಸ್ ಬಂದಿದ್ದಾರೆ. ಒಳ್ಳೆ ರೀತಿ ಯಂಗ್ಸ್ಟರ್ಸ್ ಕಂಡು ಬಂದಿದ್ದಾರೆ. ಐ ಥಿಂಕ್ ಕರ್ನಾಟಕ ಫ್ಯೂಚರ್ ತುಂಬ ಚೆನ್ನಾಗಿದೆ. ಟ್ರಯಲ್ಸಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ ಮೇನ್ಲಿ ಆಲ್ರೌಂಡರ್ಸ್ ನಾವು ನೋಡ್ತಾ ಇದ್ದೀವಿ, ಯಾಕೆಂದರೆ T20ನಲ್ಲಿ ಬೇಕಾಗಿರೋದು ಆ ಫಾರ್ಮ್ಯಾಟಲ್ಲೇ. ಬಟ್ ಓವರಾಲ್ ಪಿಕ್ಚರ್ ನೋಡೋಕೆ ಹೋದರೆ ಐ ಥಿಂಕ್ ಕರ್ನಾಟಕ ಸೀನಿಯರ್ ಕ್ರಿಕೆಟರ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಲಾಸ್ಟ್ 2-3 ಸೀಸನಿಂದ. ಕೋರ್ ಅವ್ರನ್ನ ಇಟ್ಕೊಂಡು ಆಡ್ತೀರಿ. ಬಟ್ ಅಗೇನ್ ಯಂಗ್ ಟ್ಯಾಲೆಂಟು ಔಟ್ಸ್ಕರ್ಟ್ಸಿಂದ ಬರೋರು ಆಪರ್ಚುನಿಟೀಸ್ ಟ್ಯಾಲೆಂಟ್ ಇದ್ದರೆ ಖಂಡಿತ ಅವ್ರನ್ನ ಟೀಮಲ್ಲಿ ತೊಗೊತೀರಿ. ಆಪ್ಷನ್ಸು ಬರೋದಿದೆ, ಪ್ರಿಪ್ರೇಷನ್ಸ್ ಚೆನ್ನಾಗಿದೆ. ಸೊ ಕೂತಿದ್ದೀವಿ ನಮ್ಮ ಕೋರ್ ಟೀಮ್ ಜೊತೆ ಒಂದು 4-5 ಅವ್ರ ಜೊತೆ. ಸೊ ಡಿಸ್ಕಷನ್ಸ್ ನಡೀತಾ ಇದೆ ಯಾರು ಬೇಕು ಯಾರು ಬೇಡ ಅಂತ. ಬಟ್ ಅಗೇನ್ ಫಸ್ಟ್ ಟೈಮ್ ನಡೀತಾ ಇರೋದ್ರಿಂದ ಸ್ವಲ್ಪ ಎಫರ್ಟ್ಸ್ ಹಾಕಬೇಕಾಗತ್ತೆ ನಮ್ಮ ಕಡೆಯಿಂದ. ಸೊ ಫಸ್ಟ್ ಸ್ಟಾರ್ಟ್ ಇಂಪಾರ್ಟೆಂಟ್ ಇತ್ತು ನಮಗೆ. ಇದು ಕಾಯ್ತಾ ಇದೆ ಒಂದು 2-3 ವರ್ಷದಿಂದ. ಬಟ್ ಈ ಸತಿ ಬಂದಿರೋದು ತುಂಬ ಖುಷಿ ಆಗುತ್ತೆ. ಹೀಗೆ ಮುಂದೆ ನಡ್ಕೊಂಡು ಹೋಗಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ಎಷ್ಟು ಜನ ಸೆಲೆಕ್ಟ್ ಮಾಡಿ ಏನೇ ಐಡಿಯಾ ಇದೆ ನಿಮಗೆ? 15 ಪ್ಲೇಯರ್ಸ್ ಸೆಲೆಕ್ಟ್ ಆಗ್ತಾರೆ ಒನ್ ಟೀಮಲ್ಲಿ, ಸೇಮ್ ಆ್ಯಸ್ ಮೆನ್ಸ್ ಕ್ರಿಕೆಟ್. ಎಲ್ಲೆಲ್ಲಿಂದ ಬಂದಿದ್ದಾರೆ? ಹುಬ್ಳಿ ಧಾರವಾಡದಿಂದ ಸುಮಾರು ಜನ ಬಂದಿದ್ದಾರೆ. ಮೈಸೂರು ತುಂಬ ಜನ ಬಂದಿದ್ದಾರೆ. ಅಪಾರ್ಟ್ ಫ್ರಮ್ ಬ್ಯಾಂಗ್ಳೂರ್ ಕೋರ್ ಇರೋದ್ರಿಂದ ಐ ಥಿಂಕ್ ಆಲ್ ಓವರ್ ಉಡುಪಿಯಿಂದ ಒಂದು ಒಳ್ಳೆ ಟ್ಯಾಲೆಂಟ್ ಕಂಡು ಬಂದಿದೆ. ಮ್ಯಾಂಗ್ಳೂರಿಂದ ಸುಮಾರು ಜನ ಬಂದಿದ್ದಾರೆ. ಗುಡ್ ಆಫ್ಟರ್ನೂನ್. ನಾನು ಆರಾಧನಾ ಹೆಬ್ಳಿಕರ್ ಅಂತ. ನಾನು ಧಾರವಾಡಿಂದ. ನಾನು ಲೆಫ್ಟ್ ಆರ್ಮ್ ಬ್ಯಾಟರ್ ಮತ್ತು ಲೆಫ್ಟ್ ಆರ್ಮ್ ಆಫ್ ಸ್ಪಿನ್. ನನ್ನ ಸಿಲೆಕ್ಷನಿಗೆ ಬಂದಿದ್ದೆ. ತುಂಬ ಚೆನ್ನಾಗಿತ್ತು. ಎಲ್ಲ ಫಿಸಿಯೋಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಕೋಚಸ್ ಇದ್ದಾರೆ. ಸಿಲೆಕ್ಷನ್ ಪ್ರೊಸೆಸ್ ಎಲ್ಲ ಚೆನ್ನಾಗಿದೆ. ನನಗೆ ತುಂಬ ಇಂಟ್ರೆಸ್ಟು ಕ್ರಿಕೆಟ್. ನಾನು ತುಂಬ ಪ್ರಾಕ್ಟೀಸ್ ಮಾಡ್ತೀನಿ. ಚೆನ್ನಾಗಿ ಅನಿಸ್ತಿದೆ ಕ್ರಿಕೆಟ್ ಆಡೋಕ್ಕೆ. ತುಂಬ ಚೆನ್ನಾಗಿ ಅನಿಸ್ತಿದೆ. ವಿನ್ ಆಗ್ತೀವಿ, ಹೋಪ್ ಇದೆ ವಿನ್ ಆಗಬೇಕಂತ. ಮುಂದೆ ಹೈ ಲೆವೆಲ್ ಆಡಬೇಕಂತ ಹೋಪ್ ಇದೆ. ನಾವು ನಮ್ಮ ಬೆಸ್ಟ್ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು. ಮಹಾರಾಣಿ ಟ್ರೋಫಿ ಕರ್ನಾಟಕ ವಿಮೆನ್ ಕ್ರಿಕೆಟರ್ಸ್ಗೆ ತುಂಬ ಒಳ್ಳೆ ಆಪರ್ಚುನಿಟಿ. ಅಂದರೆ ಇದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ತೋರ್ಸೋಕ್ಕೆ. ಈ ಮೆನ್ಸ್ ಯಾವ ಇಂಟೆನ್ಸಿಟಿಯಲ್ಲಿ ಕಂಪೀಟ್ ಮಾಡ್ತಾರೋ, ಯಾವ ಫಿಟ್ನೆಸ್ ಲೆವೆಲ್ ಇದೆಯೋ ಅದೇ ಫಿಟ್ನೆಸ್ ಲೆವೆಲಲ್ಲಿ ಅದೇ ಇಂಟೆನ್ಸಿಟಿಯಲ್ಲಿ ನಮ್ಮ ವಿಮೆನ್ಸೂ ಕಂಪೀಟ್ ಮಾಡ್ಬೋದು ಅಂತ. ಸೊ ಇದರಲ್ಲಿ ಸಾಕಷ್ಟು ಹುಡುಗಿರಿಗೆ ಆಪರ್ಚುನಿಟಿ ಸಿಗುತ್ತೆ. ಸೊ ಹೊಸ ಟ್ಯಾಲೆಂಟು ಕಾಣ್ಬರುತ್ತೆ ನಮಗೆ ಈ ಟೂರ್ನಮೆಂಟ್ಸಲ್ಲಿ. ಸೊ ಅದು ಫಿಟ್ನೆಸ್ ವೈಸ್, ಇಂಟೆನ್ಸಿಟಿ ವೈಸ್, ಪ್ಯಾಷನ್ ವೈಸ್, I think women and men are the same. So I hope they'll prove it in the first edition of Maharani Trophy. I wish the girls all the best.